ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ಒಂದು ಅತ್ಯಂತ ಬೆಚ್ಚಿ ಬೀಳಿಸುವ, ಮನಸ್ಸನ್ನು ನಡುಗಿಸುವ ಸುದ್ದಿ. ತೇರದಾಳದಲ್ಲಿ ವರದಕ್ಷಿಣೆ ಕಿರುಕುಳ, ಮಹಿಳೆಯ ಕೊಲೆ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ತೇರದಾಳ ತಾಲೂಕಿನ ಗೊಮ್ಮಟಗಲ್ಲಿಯಲ್ಲಿ ವರದಕ್ಷಿಣೆ ಕಿರುಕುಳದ ಹೆಸರಿನಲ್ಲಿ ನಡೆದಿರುವ ಕ್ರೂರ ಹತ್ಯೆ ಸ್ಥಳೀಯರನ್ನು ಮಾತ್ರವಲ್ಲ, ಎಲ್ಲ ಮಹಿಳೆಯರ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆ ಮೂಡಿಸಿದ. ಈ ಭೀಕರ ಘಟನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ವಲಯದಿಂದ ಮಾಹಿತಿ ತಿಳಿದುಬಂದಿದೆ. ಭರತೇಶ ಪಾರೀಸ ಮಹೇಶವಾಡಗಿ ಎಂಬ ವ್ಯಕ್ತಿ ಜೊತೆಗೆ ಇವರ ತಾಯಿ ಪದ್ಮಾವತಿ ಪಾರೀಸ ಮಹೇಶವಾಡಗಿ ಇಬ್ಬರೂ ಸೇರಿ ಸೊಸೆ ಲಕ್ಷ್ಮಿ ಮೇಲೆ ನಿರಂತರವಾಗಿ ವರದಕ್ಷಿಣೆ ಹಣ ತೆಗೆದುಕೊಂಡು ಬಾ ಎಂಬ ಒತ್ತಡ, ಮಾನಸಿಕ ಕಿರುಕುಳ ಹಾಗೂ ಕುಟುಂಬ ವ್ಯವಹಾರಗಳಲ್ಲಿ ಗಂಭೀರ ಜಗಳಗಳನ್ನು ಸೃಷ್ಟಿಸುತ್ತಿದ್ದರು. ಇಷ್ಟೇ ಅಲ್ಲ, ಆರೋಪಿ ಭರತೇಶನು ಅನೈತಿಕ ಸಂಬಂಧ ಹೊಂದಿದ್ದಾನೆಂಬ ಆರೋಪವೂ ಬೆಳಕಿಗೆ ಬಂದಿದೆ. ಈ ಎಲ್ಲಾ ಕಿರುಕುಳಕ್ಕೆ ಜೊತೆಯಾಗಿ ತಾಯಿ ಮಗ ಇಬ್ಬರ ಪ್ರಚೋದನೆ ಸೇರಿ ಕೊನೆಗೆ ಈ ಹೀನಕೃತ್ಯಕ್ಕೆ ಕಾರಣವಾಗಿದೆ ಎಂಬುದು ಸಾರ್ವಜನಿಕ ಮೂಲಗಳಿಂದ ಬಂದಿರುವ ಮಾಹಿತಿ. ದಿನಾಂಕ 10-12-2025 9:45 ಗಂಟೆಗೆ ಮರಣಕ್ಕೆ ದಾರಿ ಮಾಡಿದ ಕ್ಷಣ. ದಿನಾಂಕ 10 ಡಿಸೆಂಬರ್ 2025 9:45 ಸುಮಾರಿಗೆ ತೇರದಾಳದ ಗೊಮ್ಮಟಗಲ್ಲಿಯಲ್ಲಿರುವ ತಮ್ಮ ಮನೆಯ ಪಡಸಾಲೆಯಲ್ಲಿ ಮಲಗಿದ್ದ ಲಕ್ಷ್ಮಿ 28 ಮೇಲೆ ಗಂಡ ಭರತೇಶನು ಜಗಳ ತಗೊಂಡು ಕೊಲೆ ಮಾಡುವ ಉದ್ದೇಶದಿಂದ ಕತ್ತರಿ ಬಳಸಿ ನಿರ್ದಾಕ್ಷಿಣ್ಯವಾಗಿ ಕುತ್ತಿಗೆ ಹಾಗೂ ಎದೆಗೆ ಚುಚ್ಚಿ ಮಹಿಳೆ ಜೀವವನ್ನೇ ತೆಗೆಯಲಾಗಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ. ಘಟನೆ ಕ್ಷಣಾರ್ಧದಲ್ಲಿ ನಡೆದಿದ್ದು, ನೆರೆಯವರು ಧಾವಿಸುವಷ್ಟರಲ್ಲಿ ಲಕ್ಷ್ಮಿ ಉಸಿರುಗಟ್ಟಿ ಹೋಗಿದ್ದಳು. ಈ ಕ್ರೂರ ಹತ್ಯೆ ಮಹಿಳೆಯರ ಮೇಲಿನ ಹಿಂಸೆ ಮತ್ತು ವರದಕ್ಷಿಣೆ ದೌರ್ಜನ್ಯಕ್ಕೆ ಇನ್ನೊಂದು ಕಪ್ಪು ಚುಕ್ಕಿಯಾಗಿ ಉಳಿದಿದೆ. ಆರೋಪಿಗಳು ಇಬ್ಬರು ಪೊಲೀಸರ ವಶಕ್ಕೆ. ಭರತೇಶ ಪಾರೀಸ ಮಹೇಶವಾಡಗಿ ಮುಖ್ಯ ಆರೋಪಿ, ಪದ್ಮಾವತಿ ಪಾರೀಸ ಮಹೇಶವಾಡಗಿ 50 ಕಿರುಕುಳ ಮತ್ತು ಪ್ರಚೋದನೆ. ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ದೌಡಾಯಿಸಿದ ಮೇಲಾಧಿಕಾರಿಗಳು. ಘಟನೆಯ ಗಂಭೀರತೆಯನ್ನು ಅರಿತು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿದ್ಧಾರ್ಥ್ ಗೋಯಲ್ ಐಪಿಎಸ್, ಬಾಗಲಕೋಟೆ ಜಿಲ್ಲಾ ಎಸ್ಪಿ, ಎಸ್ಆರ್ ರೋಷನ್ ಜಮೀರ್ ಡಿಎಸ್ಪಿ ಜಮಖಂಡಿ, ಎಚ್ಆರ್ ಪಾಟೀಲ್ ಸಿಪಿಐ ಬನಹಟ್ಟಿ ವೃತ್ತ, ಎಸ್ಕೆ ಸಿಂಗಣ್ಣಾವರ್ ಪಿಎಸ್ಐ ಪೇರದಾಳ ಪೊಲೀಸ್ ಠಾಣೆ. ಜೊತೆಗೆ ಸ್ಥಳ ಪರಿಶೀಲನೆಗೆ ಹಾಜರಿದ್ದ ಸಿಬ್ಬಂದಿಗಳು ಎಎಸ್ಐ ಜೈನರ್, ಅಶೋಕ ಸವದಿ, ಶಂಕರ ಸವದಿ, ನಾಗರಾಜ್ ಕಾಂಬಳೆ, ವಿಠ್ಠಲ್ ಮಾನೆ, ರಮೇಶ್ ಬಿರಾದಾರ್, ಮಹಾಂತೇಶ ಗೊರವ, ಬಸವರಾಜ್ ಹೊನ್ನೂರ, ದುಂಡಪ್ಪ ಹಡಪದ, ಕಿರಣ್ ತೆಲಿ, ಲಕ್ಷ್ಮಣ್ ಇಮ್ಮಡಿ, ಮಹೇಶ್ ಹನಗಂಡಿ, ಸೈಫನ ನಾಟಿಕರ. ಪೊಲೀಸರು ಮುಂದಿನ ತನಿಖೆಯನ್ನು ವೇಗವಾಗಿ ಕೈಗೊಂಡಿದ್ದು, ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ವರದಕ್ಷಿಣೆ ಕಿರುಕುಳ ಸಮಾಜಕ್ಕೆ ಇನ್ನೊಂದು ಎಚ್ಚರಿಕೆ. ವೀಕ್ಷಕರೇ, ಇಂದಿಗೂ ನಮ್ಮ ಸಮಾಜದಲ್ಲಿ ವರದಕ್ಷಿಣೆ, ಕಿರುಕುಳ ಮತ್ತು ಮಹಿಳೆಯರ ವಿರುದ್ಧ ನಡೆಯುತ್ತಿರುವ ಹಿಂಸೆ ನಿಲ್ಲದಿರುವುದು ಸಂತಾಪಕರ. ತೇರದಾಳದ ಈ ಘಟನೆ ಮಹಿಳೆಯೊಬ್ಬಳ ಜೀವ ಬೆಲನೇ ಇಲ್ವಾ ಮತ್ತು ಕಿರುಕುಳದ ಹೆಸರಿನಲ್ಲಿ ನಾಶವಾಗುತ್ತದೆ ಎಂಬುದಕ್ಕೆ ಕಹಿ ಉದಾಹರಣೆ. ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ಮುಂದಿನ ಸುದ್ದಿಯೊಂದಿಗೆ